ಸುಲಭವಾಗಿ ಸಿಗುವುದು ಸಾಮಾನ್ಯವಾಗಿ ಕೊನೆವರೆಗೂ ಉಳಿಯೋದಿಲ್ಲ. ಕೊನೆವರೆಗೆ ಉಳಿಯೋದು ಯಾವತ್ತೂ ಸುಲಭವಾಗಿ ಸಿಗೋದಿಲ್ಲ. ಈ ಮಾತನ್ನ ಯಾವತ್ತೂ ನೀವು ನೆನಪಲ್ಲಿಟ್ಕೋಬೇಕು. ಯಾಕಂದರೆ ಈ ಕ್ಷಣ ನಿಮ್ಮ ಜೊತೆ ಯಾರೂ ನಿಲ್ಲೋದಿಲ್ಲ. ನೀವು ಕಷ್ಟದಲ್ಲಿದ್ದಾಗ ನಿಮ್ಗೆ ಯಾರೂ ಆಗಲ್ಲ. ನಿಮ್ಮ ನೋವಿನಲ್ಲಿ ಯಾರೂ ಕೂಡ ಭಾಗವಹಿಸೋದಿಲ್ಲ. ಯಾರನ್ನು ಕೂಡ ನೀವು ಮರಿಬಾರ್ದು. ಬೆಟ್ಟ ಎಂದಿಗೂ ಕೂಡ ನಮ್ಮ ಮುಂದೆ ಬಾಗೋದಿಲ್ಲ. ಆದರೆ ಕಷ್ಟಪಟ್ಟು ಏರಿದ್ರೆ ಅದು ನಮ್ಮ ಪಾದದ ಕೆಳಗಿರುತ್ತೆ. ನಮ್ಮ ಜೀವನ ಕೂಡ ಅಷ್ಟೇ. ಶ್ರಮ ಪಟ್ಟರೆ ಯಶಸ್ಸು ಖಂಡಿತವಾಗ್ಲೂ ನಮ್ಮದಾಗತ್ತೆ. ಸೋಲುವುದು ಸಾಮಾನ್ಯ ಹಾಗೂ ತಾತ್ಕಾಲಿಕ ಸ್ಥಿತಿಯಾಗತ್ತೆ. ಬಿಟ್ಟುಕೊಡುವುದು ಸೋಲನ್ನು ಶಾಶ್ವತವಾಗಿಸುತ್ತೆ. ಆದ್ದರಿಂದ ಸೋಲನ್ನು ಯಾರ ಮುಂದೆ ಒಪ್ಕೋಬೇಡ. ನಾನು ಸೋತಿದ್ದೀನಿ, ನಾನು ಜೀವನದಲ್ಲಿ ಸತ್ತು ಹೋಗಿದ್ದೀನಿ ಅಂತ ಯಾರ ಮುಂದೆ ನಿನ್ನ ಅಳಲನ್ನು ವ್ಯಕ್ತಪಡಿಸ್ಬೇಡ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿ ಆಗಬೇಡ. ಸದ್ದಿಲ್ಲದ ಸೇವೆ ಮಾಡುವಂತ ಹಿರಿಯರು ಎಷ್ಟೋ ಸಲ ಹೇಳಿದ್ದಾರೆ. ಅದನ್ನು ನೀನು ಅರ್ಥ ಮಾಡ್ಕೊಂಡು ಬದುಕೋದನ್ನ ಕಲಿ ಗೆಳೆಯ. ನೀನು ಬೇರೆಯವರ ಕಣ್ಣಲ್ಲಿ ತರಿಸಿದ ಕಣ್ಣೀರು ಖಂಡಿತವಾಗಲೂ ನಿನ್ನ ವಿಳಾಸ ಹುಡ್ಕೊಂಡು ನಿನ್ನ ಹತ್ರ ಮತ್ತೆ ಬಂದೇ ಬರುತ್ತೆ. ಅದನ್ನು ನೆನಪಲ್ಲಿಟ್ಕೊಂಡು ಜೀವನ ಸಾಗಿಸೋದನ್ನು ಕಲಿ ಗೆಳೆಯ. ಹಣ ಇಲ್ಲದವನು ಬಡವನಲ್ಲ, ಗುರಿ ಮತ್ತು ಕನಸು ಇಲ್ಲದವನು ನಿಜವಾಗ್ಲೂ ಬಡವನಾಗಿರ್ತಾನೆ. ಕಾಲದ ಜೊತೆ ನೀನು ಬದಲಾಗು. ಈಗಾಗಲೇ ನಿನ್ನ ಜೊತೆ ಇದ್ದವರೆಲ್ಲ ಬದಲಾಗಿದ್ದಾರೆ. ಅತಿಯಾದ ದ್ವೇಷ ಮನಸ್ಸಲ್ಲಿಟ್ಕೋಬೇಡ ಗೆಳೆಯ. ಯಾಕಂದರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ಯಾವತ್ತೂ ವಾಸ ಮಾಡೋದಿಲ್ಲ. ದೀಪ ಯಾವತ್ತೂ ಮಾತಾಡೋದಿಲ್ಲ, ಆದರೆ ಅದರ ಬೆಳಕು ದೀಪದ ಪರಿಚಯ ನೀಡುತ್ತೆ. ಅದೇ ರೀತಿ ನೀನು ನಿನ್ನ ಬಗ್ಗೆ ಏನು ಹೇಳಬೇಡ. ಒಳ್ಳೆ ಕೆಲಸ ಮಾಡ್ತಾ ಇರು ಸಾಕು. ಅದೇ ನಿನ್ನನ್ನು ಪರಿಚಯ ಮಾಡಿಸುತ್ತೆ. ಇರೋ ತನಕ ಎಲ್ಲರ ಜೊತೆ ನಗನಗ್ತಾ ಇದ್ಬಿಡು. ಆ ಭಗವಂತನ ಕರೆ ಯಾವಾಗ ಬರುತ್ತೋ ಯಾರಿಗೆ ಗೊತ್ತು. ಕಡೆಗೆ ನೆನಪೊಂದೇ ಶಾಶ್ವತ ಅನ್ನೋದನ್ನು ಮರಿಬೇಡ. ಜೇನು ತುಪ್ಪದಂತಹ ಸಿಹಿಯನ್ನು ಪಡಿಬೇಕು ಅಂದರೆ ಜೇನು ನೊಣಗಳಂತೆ ಒಟ್ಟಿಗೆ ಇರೋದನ್ನು ನೀನು ಕಲಿಬೇಕು ಗೆಳೆಯ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ಯಾವ ದೇವಸ್ಥಾನಕ್ಕೂ ಹೋಗೋ ಅವಶ್ಯಕತೆ ನಿನಗಿರಲ್ಲ. ನೀನು ನಂಬಿದ ದೇವರೇ ನಿನ್ನನ್ನು ಹುಡುಕುತ್ತಾ ನಿನ್ನ ಮನೆಗೆ ಬರ್ತಾನೆ. ಈ ಮಾತನ್ನು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತಗೊಂಡು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.